ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಮಿಕ್ಸಿ ಜಾರ್ ರಿಪೇರಿ ಆಗ್ತಿದೆಯಾ ಪದೇ ಪದೇ? ಹಾಗಾದರೆ ತಪ್ಪದೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಮಿಕ್ಸಿ ಜಾರು ಬ್ಲೇಡ್ಸ್ ಯೂಸ್ ಮಾಡ್ತಾ ಮಾಡ್ತಾ ಬ್ಲೇಡ್ಸು ಶಾರ್ಪ್ನೆಸ್ ಹೋಗ್ತಾ ಇರುತ್ತೆ. ಬ್ಲೇಡ್ ಏನು ಶಾರ್ಪ್ ಇಲ್ಲ ಅಂತಂದರೆ, ಮಸಾಲೆ ಐಟಮ್ ಸರಿಯಾಗಿ ಗ್ರೈಂಡ್ ಆಗಿಲ್ಲ ಅಂದರೆ ನೋಡಿ ಈ ಟಿಪ್ನ ಫಾಲೋ ಮಾಡಿ. ಸ್ವಲ್ಪ ಕಲ್ಲುಪ್ಪನ್ನ 1-2 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಮನೇಲಿರೋವಂಥ ನ್ಯೂಸ್ ಪೇಪರ್ ಆಗಲಿ ಇಲ್ಲ ಯಾವುದಾದ್ರೂ ವೇಸ್ಟ್ ಅಂತ ಇರುತ್ತಲ್ವ ನ್ಯೂಸು ಪೇಪರ್ಸು, ಆ ಪೇಪರ್ಸ್ನ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ನಾವು ಮನೆಯಲ್ಲೇ ವಾರಕ್ಕೊಂದ್ಸರಿ ಮಾಡ್ಕೊಳೋದ್ರಿಂದ, ವಾರಕ್ಕೆ ಇಲ್ಲ 15 ದಿನಕ್ಕೊಮ್ಮೆ ಆದರೂ ಮಾಡ್ಕೊಳೋದ್ರಿಂದ ಬ್ಲೇಡ್ಗಳು ತುಂಬಾ ಶಾರ್ಪ್ ಆಗಿರುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ನೋಡಿ ರುಬ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗಾಗೋವರೆಗೂ ಸ್ವಲ್ಪ ರುಬ್ಕೊಳೋದ್ರಿಂದ ಬ್ಲೇಡ್ಗಳು ಶಾರ್ಪ್ನೆಸ್ ಆಗಿರುತ್ತೆ, ಮಂಡಾಗಲ್ಲ ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಜಾರಲ್ಲಿ ಒಳಗಡೆ ಅಂತೂ ಕ್ಲೀನ್ ಮಾಡ್ಕೊತಾ ಇರ್ತೀವಿ, ಆದರೆ ಈ ಥರ ಹಿಂದೆ ನಾವು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಟೈಮು ನಾವು ಅದನ್ನು ಸಮೇತ ಯಾವ ರೀತಿ ನೀಟಾಗಿ ಇಟ್ಕೋಬೇಕು, ಯಾವ ರೀತಿ ತೊಳ್ಕೊಬೇಕು, ಅದರೊಳಗಡೆ ಎಲ್ಲ ಗಲೀಜು ಸೇರ್ಕೊಂಡಿದ್ರೆ ನಾವು ಯಾವ ರೀತಿ ನೀಟಾಗಿ ತೊಳ್ಕೊಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಸ್ವಲ್ಪ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಸೋಡಾನ 2 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ವಿನಿಗರು, ನಾವು ನೂಡಲ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ವಿನಿಗರು, ಇದನ್ನು ನಾನು 1-1.5 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡಿದ್ದ ತಕ್ಷಣ ನೊರೆ ಬರ್ತಾಯಿದೆ. ಈ ಥರ ಬಂದಾಗ 1-2 ನಿಮಿಷ ನಾವು ಹಂಗೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಸ್ವಲ್ಪ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅಷ್ಟೇ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನೋಡಿ, 1 ನಿಮಿಷ ಬಿಟ್ಟು ನಾವು ವೇಸ್ಟ್ದು ಈ ಥರ ಬ್ರಷ್ ಇರುತ್ತಲ್ವ ಮನೆಯಲ್ಲಿ ಬಿಸಾಕಿರ್ತೀವಿ ಸೈಡ್ಗೆ, ಈ ಥರ ಬ್ರಷ್ಗೆ ಸ್ವಲ್ಪ ಲಿಕ್ವಿಡ್ನ ಅದ್ಕೊಂಡು ನಾವು ಈ ಥರ ಉಜ್ಕೊಳೋದ್ರಿಂದ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನಾವು ಸೋಡಾ ಹಾಕಿರೋದ್ರಿಂದ ಬೇಗನೆ ಕೊಳೆ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬ್ರಷ್ ಸಹಾಯದಿಂದ ನಾವು ಉಜ್ಕೋಬೇಕಾಗುತ್ತೆ. ನೋಡಿ, ಒಳಗಡೆ ನಾವು ಬ್ರಷ್ಷು ಹೋಗಲ್ಲ ಅಂತಂದರೆ ಸ್ಕ್ರಬ್ಬರ್ ಇರುತ್ತಲ್ವ, ಸ್ಕ್ರಬ್ಬರ್ನ ಸ್ವಲ್ಪ ಲಿಕ್ವಿಡಲ್ಲಿ ಅದ್ಕೊಂಡು ವಿಮ್ ಲಿಕ್ವಿಡ್ ಸ್ವಲ್ಪ ಎತ್ಕೊಂಡು ನೀಟಾಗಿ ಒಳಗಡೆ ಉಜ್ಕೊಬೋದು ಫ್ರೆಂಡ್ಸ್. ನೀಟಾಗಿ ಬಂದುಬಿಡುತ್ತೆ. ಇದು ತುಂಬ ಗಲೀಜಿಲ್ಲ, ಅದಕ್ಕೋಸ್ಕರ ನಾನು ನಾರಲ್ಲಿ ಉಜ್ಕೊತಾ ಇಲ್ಲ, ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನೋಡ್ತಾ ಇರ್ಬೋದು ಅದರೊಳಗಡೆ ಇರೋವಂಥ ಗಲೀಜು ಇಷ್ಟು ಬಂದಿದೆ ಅಂತ. ಅದು ಬ್ಲ್ಯಾಕ್ ಇರೋದು, ಅದು ಪೇಂಟ್ ಹೊರಟೋಗಿರೋದು ಫ್ರೆಂಡ್ಸ್, ಇದೇನು ಗಲೀಜೇನಲ್ಲ. ನೋಡಿ, ಈ ಥರ ನಾವು ನೀಟಾಗಿ ಜಾರ್ಗಳ್ನ ಮೇಂಟೈನ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಜಾರು ನಾವು ತುಂಬ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಮತ್ತು ನಾವು ಯೂಸ್ ಮಾಡಿ ಇಟ್ಬಿಟ್ರೆ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ದಿನಗಳು ಯೂಸ್ ಮಾಡಿಲ್ಲ ಅಂದರೆ ಆ ಥರ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂದಾಗ ನೋಡಿ, ನಾವು ನಿಂಬೆಹಣ್ಣ ನಾವು ಚಿತ್ರಾನ್ನಕ್ಕೆಲ್ಲ ಹಾಕಿ ಸಿಪ್ಪೆ ಬಿಸಾಕ್ದಿರ ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ಥರ ಯಾವಾಗಾದರೂ ನಾವು ಯೂಸ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ನೋಡಿ, 1-2 ಹೋಳನ್ನಷ್ಟು ನಾನು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋದ್ರಿಂದ ಅದರಲ್ಲಿರೋವಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್. ಈ ಸಿಪ್ಪೆನ ನೀವು ಬಿಸಾಕೋ ಅವಶ್ಯಕತೆಯೇ ಇಲ್ಲ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಪಾತ್ರೆ ತೊಳ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ಒಳ್ಳೆ ಪರಿಮಳ ಇರುತ್ತೆ ಪಾತ್ರೆಗಳು. ಹಾಗೆ ಟ್ಯಾಪ್ಗಳೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಮಾಡ್ಕೊಳೋದ್ರಿಂದ ಬ್ಯಾಡ್ ಸ್ಮೆಲ್ಲು ಜಾರ್ಗಳಿಂದ ಬರೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಜಾರ್ಗಳಲ್ಲಿ ಒಂದೊಂದು ಸಾರಿ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಕರೆ ಆಗಿದೆ ಅಂತ. ಈ ಥರ ಕರೆ ಆಗಿದ್ದಾಗ ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ತುಂಬಾ ಸಿಂಪಲ್ಲಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಕೆಲವ್ರು ಹಂಗೆ ಬಿಟ್ಬಿಡ್ತಾರೆ, ಆ ಥರ ಬಿಡೋಕ್ಕೆ ಹೋಗಬಾರ್ದು. ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಒಂದು ಸ್ವಲ್ಪ ಪುಡಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ನಿಮ್ಮ ಮನೆಯಲ್ಲಿರುವಂಥ ವಿಮ್ ಲಿಕ್ವಿಡ್ಡು ಯಾವುದು ಯೂಸ್ ಮಾಡ್ತೀರೋ ಆ ಲಿಕ್ವಿಡ್ನ ಹಾಕ್ಕೋಬೋದು. ನಾನು ವಿಮ್ ಜಿಪ್ಪಿ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. 1-2 ಚಮಚದಷ್ಟು ಹಾಕ್ಕೊಂಡು ಒಂದು ಬ್ರಷ್ ಸಹಾಯದಿಂದ ಉಜ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಮೇಲೆ ಭಾಗ ಎಲ್ಲ ನೀಟಾಗಿ ಅದು ಉಜ್ಕೊಂಬಿಡಬೇಕಾಗುತ್ತೆ. ಬೇಕಿದ್ದರೆ ಆ ಸ್ಕ್ರೂನ ನೀವು ತೆಕ್ಕೊಂಡು ಬೇಕಾದ್ರೆ ನೀಟಾಗಿ ಉಜ್ಕೋಬೋದು ಫ್ರೆಂಡ್ಸ್, ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಥರ ಉಜ್ಜೋದಕ್ಕಿಂತ ನೋಡಿ ಸ್ಕ್ರೂ ಮತ್ತೆ ನಾವು ಹಾಕ್ಕೋಬೋದು ಆ ನಟ್ನ. ನೋಡಿ, ಕೈಯಲ್ಲಿ ಇಟ್ಕೊಂಡು ಈ ಥರ ಉಜ್ಕೊಂಡು
ಮತ್ತು ನಾವು ವಾಶ್ ಮಾಡಿಕೊಂಡು ಹಾಕ್ಕೋಬೋದು. ಈ ಥರ ಮಾಡ್ಕೊಳೋದ್ರಿಂದ ನೋಡೋಕ್ಕೂ ಮಿಕ್ಸಿ ಜಾರ್ಗಳು ತುಂಬಾ ಬಾಳಿಕೆ ಬರುತ್ತೆ, ಹಾಗೆ ನೀಟಾಗೂ ಇರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಇವಾಗ ಸ್ಕ್ರೂ ಟೈಟ್ ಮಾಡಿದ್ದೀನಿ. ಈ ಥರ ನೋಡ್ಬೋದು ಅವಾಗ ಎಷ್ಟು ಕರೆ ಇತ್ತು ಅಂತ, ಇವಾಗ ಎಷ್ಟು ನೀಟಾಗಿದೆ ಅಂತ. ಈ ಥರ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಅವಾಗವಾಗ ನಾವು ವೀಕ್ಲಿ 15 ಡೇಸ್ ಆದರೂ ಕ್ಲೀನ್ ಮಾಡ್ಕೊತಾ ಇರ್ಬೋದು. ನಾನಿಲ್ಲಿ ಒಂದು ಬೋಲ್ಗೆ ಒಂದು 4 ಪೇಪರ್ಸ್ನ ಕಟ್ ಮಾಡಿ ತುಂಡುಗಳಾಗಿ ಕಟ್ ಮಾಡಿ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನ್ಯೂಸ್ ಪೇಪರ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ನನ್ನ ಹತ್ರ ನಮ್ಮ ಮನೇಲಿ ನ್ಯೂಸ್ ಪೇಪರ್ ಇಲ್ಲ, ಅದಕ್ಕೆ ಈ ಥರ ವೇಸ್ಟ್ ಹಾಳೆಗಳ್ನ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು 3-4 ಹಾಳೆಗಳ್ನ ಕಟ್ ಮಾಡಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಬೌಲಲ್ಲಿ ನಾನು ಸ್ವಲ್ಪ ಸಣ್ಣ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಪೇಸ್ಟ್, ಕೋಲ್ಗೇಟ್ ಪೇಸ್ಟು ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಆ ಪೇಸ್ಟ್ನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಚಮಚದಷ್ಟು ನಾನು ವಿಮ್ ಲಿಕ್ವಿಡ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅವಾಗೆ ಉಳಿದಿರೋ ಅಂಥ ನಿಂಬೆ ರಸದ ಜ್ಯೂಸ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಎಲ್ಲ ಸ್ವಲ್ಪ ಕರಗಬೇಕು ನೋಡಿ. ಇವಾಗ ಕರಗಿದ್ದಾಗಿದೆ. ಅವಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪೇಪರ್ಸ್ನ ಇದರಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ. ಅದು ಸ್ವಲ್ಪ ಮೆತ್ತಗಾಗಬೇಕು ಪೇಪರು. ಈ ಥರ ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈಯಲ್ಲಿ ಈ ಥರ ಕಿವುಚ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ರೆಡಿ ಆಗಿದೆ ನೋಡಿ. ಮಿಕ್ಸಿನ ನಾವೆಷ್ಟೇ ನೀಟಾಗಿ ಇಟ್ಕೊಂಡ್ರೂ ನಾವು ಚಟ್ನಿಗೆ ಮತ್ತು ಸಾಂಬಾರಿಗೆಲ್ಲ ಮಿಕ್ಸಿ ಹಾಕ್ಕೊಳ್ಳೋವಾಗ ಚೆಲ್ಲಿ ಅದೆಲ್ಲ ತುಂಬಾ ಡರ್ಟಿ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ, ತುಂಬಾ ಗಲೀಜಾಗಿ ಕಾಣ್ತಾ ಇರುತ್ತೆ. ಆದರೆ ಫಂಗಸ್ಸು ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಆಗಿದ್ದಾಗ ನೋಡಿ ಒಂದು 15 ದಿನಕ್ಕೆ 1 ತಿಂಗಳಿಗಾದರೂ ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ. ಅವಾಗೆ ಕಲಸಿಟ್ಟಿರೋ ಅಂಥ ಮಿಶ್ರಣನ ಸ್ವಲ್ಪ ಪೇಪರ್ಸ್ನ ಒಳಗಡೆ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದೇ ಪೇಪರ್ನ ಸ್ವಲ್ಪ ತೊಗೊಂಡು ನನ್ನ ಮೇಲೆ ಎಲ್ಲ ನೀಟಾಗಿ ಉಜ್ಕೊತಾ ಇದ್ದೀನಿ. ಈ ಥರ ಉಜ್ಕೊಳೋದ್ರಿಂದ ನ್ಯೂಸ್ ಪೇಪರಿಂದ ಉಜ್ಕೊಳೋದ್ರಿಂದ ಕೊಳೆ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್, ಸ್ವಲ್ಪನೂ ಖಾರ ಇರಲ್ಲ. ಬೇಕಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ನೀಟಾಗಿ ನಾನು ಉಜ್ಕೊಂಡಾಗಿದೆ. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ. ತುಂಬಾ ಸುಲಭವಾಗಿ ಎಷ್ಟೇ ಕರೆ ಇದ್ದರೂ ಸೆಕೆಂಡ್ಗಳಲ್ಲಿ ನಿಮಿಷಗಳಲ್ಲಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ನೀವು ಟ್ರೈ ಮಾಡ್ಬೋದು. ನಾನು ಈ ಥರನೇ ತಿಂಗಳಿಗೊಂದು ಸಾರಿ ಕ್ಲೀನ್ ಮಾಡ್ಕೊತೀನಿ. ನಾವು ಕೆಲವ್ರು ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಮತ್ತು ಮಿಕ್ಸಿಗೆ ಹಾಕಿ ಮೋಟ್ರೆಲ್ಲ ನೀರು ಹೋದರೆ ಮತ್ತು ಶಾಕ್ ಹೊಡೆಯುತ್ತೆ ಫ್ರೆಂಡ್ಸ್, ಅದು ತುಂಬಾ ಅಪಾಯಕಾರಿ. ನೋಡಿ ಈ ಥರ ನೀಟಾಗಿ ನಾವು ಮನೆಯಲ್ಲೇ ಪೇಪರ್ ಸಹಾಯದಿಂದ ನ್ಯೂಸ್ ಪೇಪರ್ ಸ್ವಲ್ಪ ನೆನೆಸ್ಕೊಂಡು ಈ ಥರ ಉಜ್ಕೊಳೋದ್ರಿಂದ ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು. ತಿಂಗಳಿಗೊಂದು ಸಾರಿ ಆದರೂ ನಾವು ಈ ಥರ ಮಿಕ್ಸಿನ ಕ್ಲೀನ್ ಮಾಡ್ಕೊಳೋದ್ರಿಂದ ನೀಟಾಗಿ ಮೇಂಟೈನ್ ಮಾಡ್ಬೋದು, ರಿಪೇರಿ ಆಗೋ ಚಾನ್ಸೇ ಇರಲ್ಲ ಫ್ರೆಂಡ್ಸ್. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.